ಈ ರಾಗರಂಜನಿಯಲ್ಲಿ ಇವತ್ತು ನಾವೊಂದು 3 ರಾಗಗಳನ್ನು ಪಡಿಸ್ತಾ ಇದ್ದೀವಿ. ಮೊದಲಿಗೆ ಬಂದು ಕಾಪಿ ರಾಗ. ತದರಿ ರೇ ಬಾಬಾ ನೇ ಸಾ ಇದರಲ್ಲೊಂದು ಬಹಳ ಸುಂದರವಾದ ದೇವರ ನಾಮ ಇದೆ ರಾಗದಲ್ಲಿ. ಜಗದೋದ್ಧಾರನ ಆಡಿಸಿದನು ಯಶೋದ, ಜಗದೋದ್ಧಾರನ. ಇತ್ತೀಚಿನ ದಿನಗಳಲ್ಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಕಳೆದ ಯುವ ದಸರಾ ಕಾರ್ಯಕ್ರಮದಲ್ಲಿ AR ರೆಹಮಾನ್ ಸರ್ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದಾಗ ರೋಜಾ ಹೂವೇನಿ ಅನ್ನೋ ಒಂದು ಹಾಡನ್ನು ನಾನು ಕನ್ನಡದಲ್ಲಿ ಬರೆದು ಹಾಡಿದೆ. ಅದು ಇತ್ತೀಚೆಗೆ ನಾವು ರಿಲೀಸೇ ಮಾಡಿದ್ವಿ ಇದೇ ಕಾಪಿ ರಾಗದಲ್ಲಿ. ರೋಜಾ ಹೂವೇನಿ ಎಲ್ಲೇ ನೀ ಎಲ್ಲೇ ನನ್ನ ವಿರಹವನಿ ಬಲ್ಲೆ, ರೋಜಾ ಹೂವೇನಿ ನಲ್ಲೇ ಓ ನಲ್ಲೆ ನಿನ್ನ ಹೃದಯವನ್ನು ಕಣ್ಣಲ್ಲೂ ನೀನೆ ಕಣ್ಣೀರು ನೀನೆ, ಕಣ್ಮುಚ್ಚಿ ಕಂಡ ಕನಸಲ್ಲೂ ನೀನೆ, ಮುಳ್ಳಿಲ್ಲದ ಮುಂಜಾನೆಯ ರೋಜಾ ರೋಜಾ ಹೂವೇ ಎಲ್ಲೇ ನೀ ಎಲ್ಲೇ ನನ್ನ ವಿರಹವನಿ ಬಲ್ಲೆ. ಇದೇ ಕಾಪಿ ರಾಗದಲ್ಲಿ ಒಂದು ಸುಂದರವಾದ ಹಾಡಿದೆ ಷಡಜ್. ಲೆಟ್ಸ್ ಹ್ಯಾವ್ ಇಟ್. ನಗುವ ನಯನ ಮಧುರ ಮಿಡಿವ ಹೃದಯ ಹಿರೇಮಾರಿಗೆ ಹೊಸ ಭಾಷೆದು ರಸಕಾವ್ಯವಿದು ಇದ ಹಾಡಲು ಕವಿ. ಥ್ಯಾಂಕ್ ಯು. ಈಗ ಮುಂದಿನ ರಾಗಕ್ಕೆ ಹೋಗೋಣ. ಕಲ್ಯಾಣಿ ರಾಗ ತಮ್ಮೆಲ್ಲರಿಗೂ ಬಹಳ ಬಹಳ ಪರಿಚಯ. ಒಂದು ಸ್ವಲ್ಪ ಯಮನ್ ಅಂತ ನಾವೇನು ಹಿಂದೂಸ್ತಾನಲ್ಲಿ ಹೇಳ್ತೀವಿ. ಸ್ವಲ್ಪ ಒಂದು ಸಣ್ಣದಾಗಿ ರಾಗದ ಪರಿಚಯ ಕೊಡಿ. ನಾನೊಂದು ಅಣ್ಣವ್ರ ಹಾಡು ಹಾಡ್ತೀನಿ ಅದರಲ್ಲಿ. ಈ ರಾಗದಲ್ಲಿ ಅಣ್ಣವ್ರದ್ದು ಒಂದು ಹಾಡಿದೆ, ಬಹಳ ಫೇಮಸ್ ಹಾಡು. ಯಾವುದು? ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ. ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ. ಹೊಸ ಹೊಸ ರಾಗ ಕುಣಿಸುತ್ತ ಜೀವ, ಹೊಸ ಹೊಸ ಭಾವ ಕುಣಿಸುತ್ತ ಜೀವ, ಮರೆಸುತ್ತ ನೋವ ಪ್ರೇಮವ ತುಂಬಿ ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
ಸರ್ ಒಂದು ಸೋನು ನಿಗಮ್ ಅವರು ಹಾಡಿದೆ, ಅಪ್ಪು ಸರ್ಗೆ ಅವರು ಹಾಡಿದಂತ ಹಾಡು ಇದೇ ರಾಗದಲ್ಲಿ. ಲವ್ಲಿ. Everybody. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಥ್ಯಾಂಕ್ ಯು. ಓಕೆ, ಒಂದು ಕಡೆ ರಾಗ, ದಾನಿ ರಾಗ ಸ್ವಲ್ಪ ನೀವು ಹಾಡಿ, ನಾನು ಅದರಲ್ಲೊಂದು ಅಣ್ಣವ್ರದ್ದು ಇನ್ನೊಂದು ಹಾಡು ಹಾಡ್ತೀನಿ. ಬಹಳ ಸುಂದರವಾದಂಥ ಸಾಹಿತ್ಯ, ಅಣ್ಣವ್ರು ಹಾಡಿದ ಹಾಡು. ಯಾವ ಕವಿಯು ಬರೆಯಲಾರ ಒಲವಿನಿಂದ, ಗಂಡೋಟದಿಂದ, ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಒಲವಿನಿಂದ, ಗಂಡೋಟದಿಂದ, ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ. ನೀವೊಂದು ಈ ರಾಗದಲ್ಲಿ ಏನಾರು Let's hear it for Sharaj Gorkindi. Thank you, Sharaj ಅವರೇ. Thank you so much. Thank you, sir. Okay, ಈಗ ನಾನು ಪೃಥ್ವಿ ಭಟ್ ಅವರು ಒಂದು